ಕವಿಗಳೇ ಮತ್ತು ಸಾಹಿತ್ಯಾಸಕ್ತರೇ, ನನ್ನ ಭಾಷಣವನ್ನು ಸಾಕಷ್ಟು ದೀರ್ಘವಾಗಿ ನಾನು ಮುಂಜಾನೆ ಮಾಡಿದ್ದೇನೆ. ನಾನು ಹಾಗೆ ಹೇಳಿದೆ, ನಾನು ಯಾವುದೇ ತಯಾರಿ ಇಲ್ಲದ ಭಾಷಣ ಅಂತ. ಯಾಕೆಂದರೆ ನಾನು ಸಮ್ಮೇಳನಕ್ಕೆ ಯಾವುದೇ ತಯಾರಿಗೆ ಬಂದೆ ಮತ್ತು ಸಮ್ಮೇಳನದ ಬಗ್ಗೆ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳದೆ ಬಂದೆ. ಯಾಕೆಂದರೆ ನಿರೀಕ್ಷೆ ಇಟ್ಕೊಂಡಾಗ ನಮಗೆ ಕೆಲವೊಮ್ಮೆ ಬೇಸರ ಆಗಿದೆ. ಹಾಗಾಗಿ ನಾನು ಒಂದು ಆದಿತ್ಯವನ್ನು ಈ ಸಮ್ಮೇಳನಕ್ಕೆ ಮೀಸಲಾಗಿಟ್ಟಿದ್ದೆ. ಆ ವಿಷಯ ಅರಸರು ಹೇಳಿದಾಗಿದೆ. ಆದಿತ್ಯವಾರ ಇಲ್ಲಿ ಕಳೆಯೋದು ಅಷ್ಟೇ ತೀರ್ಮಾನ ಮಾಡಿಕೊಂಡು ಯಾವುದೇ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಆದರೆ ಇದು ನನ್ನ ನಿರೀಕ್ಷೆಗಿಂತ ಹೆಚ್ಚು ಚೆನ್ನಾಗಿ ನಡೆದಕ್ಕೆ ಮತ್ತೊಬ್ಬರಿಗೆಲ್ಲ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. MGR ಅರಸರು ಮತ್ತು ನಾನು ಹತ್ತಿರದ ಸಂಬಂಧಿಗಳು. ಸಂಬಂಧ ಅಂದರೆ ಅವರ ಅರಸ, ನಾನು ರಾಜ ಅಷ್ಟೇ. ನಾನು ಧ್ವಜರಾಜ, ಅವರ ಅರಸ ರಾಜ ಒಂದು ಬಹುಶಃ ಆ ಒಂದು ಕಾರಣಕ್ಕೆ ಅವರು ಮೊದಲನೇ ಕವಿಗ್ರಂಥ ಪ್ರಶಸ್ತಿಯನ್ನ ಬಹಳ ಪ್ರಭಾವವಾಗಿ ನನಗೆ ಕೊಡ್ತಿದ್ರು ಮೈಸೂರಿನಲ್ಲಿ. ಹಾಗೆ ನಮ್ಮದು ಬಂದು ಮೊನ್ನೆ ಅಂತ ಅನಿಸ್ತಾ ಇತ್ತು. ಈಗ ಕೇಳಿದೆ ಅರಸ ಹತ್ರ, ನಿಮ್ಮ ಕುಟುಂಬ ಸಾಹಿತ್ಯ ಪರಿಷತ್ ಶುರುವಾಗಿ ಒಂದು 15 ವರ್ಷ ಆಯ್ತು ಅಂತ ಕೇಳಿದೆ. ಇಲ್ಲ 25 ವರ್ಷಕ್ಕೆ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು. ಆದರೆ ಕುಟುಂಬ ಸಾಹಿತ್ಯ ಪರಿಷತ್ತಿಗೆ 25 ವರ್ಷ ಆಗಿರುವ ಅರಸರಿಗೆ 25 ವರ್ಷ ಆದ ಕಾರಣ ಅದೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಅವರು. ಆಗ ನಾನು ನೋಡಿದಾಗ ಎಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ರು, ಇವತ್ತು ಕೂಡ ಅಷ್ಟೇ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ಕುಟುಂಬ ಸಾಹಿತ್ಯ ಪ್ರಿಯರ ಪರವಾಗಿ ನಾನು ಅಭಿನಂದನೆಗಳನ್ನ ಹಾಗೂ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ. ಇವತ್ತಿನ ಗೋಷ್ಠಿಯಲ್ಲಿ ಅನೇಕ ವಿದ್ಯಮಾನಗಳು ನಡೆದು ನನಗೆ ತುಂಬಾ ಅಮೂಲ್ಯ ಅನಿಸಿದ ಕ್ಷಣಗಳು ಮತ್ತು ಬಹಳ ಮಹತ್ವದ್ದು ಅನಿಸಿದ್ದು 2 ವಿಚಾರಗೋಷ್ಠಿ. ನಾನು ನಿಮಗೆ ಕೆಲವು ಸಕಾರಾತ್ಮಕವಾದ ಮಾತುಗಳನ್ನು ಮಾಡಿದ್ದೆ. ಬರೀ ಸಮ್ಮೇಳನದ ಈ ರೀತಿ ಆಗಬಾರ್ದು, ಸ್ವಲ್ಪ ಉಪಯುಕ್ತವಾಗಿ ನಡೆಯಲಿ. ಆದರೆ ಆ ಕೆಲಸವನ್ನು ಮಂಗಳೂರು ಘಟಕ ಈಗಾಗಲೇ ಮಾಡ್ತಾ ಇದೆ ಅಂತ ಕೃಷ್ಣಮೂರ್ತಿ ಅವರು ಹೇಳಿದರು. ಮತ್ತು ಅದಕ್ಕೊಂದು ನಿದರ್ಶನ ಇವತ್ತಿನ ಸಮ್ಮೇಳನದಲ್ಲಿ ನಡೆಯಿತು. ರಘು ಹಿಡಿದು ಮತ್ತು ಕೃಷ್ಣಮೂರ್ತಿ ಅವರು ಬಹಳ ಸೊಗಸಾದ 2 ಪ್ರಬಂಧಗಳನ್ನು, ಈ ಭಾಗದ ಕೆಟ್ಟು ಕವಿಗಳ ಕವಿತೆಗಳನ್ನು ಸಮಗ್ರವಾಗಿ ಎಲ್ಲೆಲ್ಲಿಂದ ಸಂಗ್ರಹಿಸಿದರು. ಈಗಾಗಲೇ ಬರೆದು SP ಪರಮೇಶ್ವರ ಭಟ್ಟರಿಂದ ಶುರು ಮಾಡಿ ಇತ್ತೀಚೆಗೆ ಬರೆಯುತ್ತಿರುವವರೆಗೆ ಅವರ ಕವಿತೆ ಚಿತ್ರಗಳ ಒಂದು ಸ್ವರೂಪ ಹೇಗಿದೆ ಎಂಬುದನ್ನು ಪರಿಚಯ ಮಾಡಿದರು. ಅದನ್ನು ತಾವು ಆದಷ್ಟು ಬೇಗ ಮುದ್ರಣ ರೂಪದಲ್ಲಿ ತರಬೇಕು ಅಂತ ನಾನು ನೇಮ ಪೂಜಾರಿಯವರಿಗೆ ಹೇಳ್ತೀನಿ. ಅದೊಂದು ದಾಖಲೆಯಾಗಿ ಉಳಿಬೇಕು. ಹಾಗೆ ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದ್ದ ನಮ್ಮ ವೀರ ನಾಯಕರು ಊಟದ ನಂತರ ಆಮೇಲೆ ಬಹುಭಾಷಾ ಕವಿಗೋಷ್ಠಿ ಎರಡನ್ನೂ ಸೇರಿಸಿ ಮಾಡಿದ ಭಾಷಣವಂತೂ ಬಹಳ ಅಮೋಘವಾದ ಭಾಷಣ. ಅವರು ಬಾಯಿಂದ ಮಾತಾಡಲಿಲ್ಲ, ಹೃದಯದಿಂದ ಮಾತಾಡಿದ್ರು ಅಂತ ನನಗೆ ಅನಿಸ್ತು. ಅಷ್ಟೊಂದು ಅದು ತಲ್ಲೀನರಾಗಿ ಅವರು ತಮ್ಮ ಮುಕ್ತವಾದ ಪ್ರಶಂಸೆಯನ್ನ ಈ ಕುಟುಂಬ ಸಾಹಿತ್ಯದ ಬಗ್ಗೆ ಮಾತಾಡಿದ್ರು. ಹಾಗೆ ನನ್ನ ಇನ್ನೋರ್ವ ಗೆಳೆಯ, ಬಹಳ ನನಗೆ ಪ್ರಿಯವಾದ ಹನಿಗವಿ ನಮ್ಮ ರವಿಶಂಕರ್ ಒಡ್ಡಂಬೆಟ್ಟು, ನಾನು ಬಹಳ ಮೆಚ್ಚು ಇಷ್ಟಪಡುವ ಕವಿಯವರು. ಅವರ ಭಾಷಣ ಕೂಡ ಬಹಳ ಸುಂದರವಾಗಿತ್ತು. ಆ ಕವಿಗೋಷ್ಠಿಗೆ ಒಂದು ಘನತೆಯನ್ನ ತಂದುಕೊಡುವ ಹಾಗೆ ಅವರು ಮಾತಾಡಿದ್ರು. ಆಮೇಲೆ ಕವಿಗೋಷ್ಠಿಯ ವೈವಿಧ್ಯ ಕೂಡ ಬಹಳ ಬೆರಗುಗೊಳಿಸುವಂತಾಗಿತ್ತು. ಕವಿಗೋಷ್ಠಿಯಲ್ಲಿ ಭಾಗವಹಿಸಿದವರು ಇನ್ನು ಚಿಕ್ಕ ವಯಸ್ಸಿನ ಹುಡುಗಿಯರು, ಗೃಹಿಣಿಯರು, ವಯಸ್ಸಾದವರು ಹಾಗೂ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದವರು, ಹೀಗೆ ಅವರೆಲ್ಲ ಉತ್ಸಾಹದಿಂದ ಇಲ್ಲಿ ಬಂದು 3 ತಂಡಗಳಲ್ಲಿ ನನ್ನ ಕವಿಗೋಷ್ಠಿಯಲ್ಲಿ ಇಷ್ಟೊಂದು ಹೆಸರುಗಳಿಗೆ ಇಷ್ಟೇ ಜನ ಇದ್ದಾರೆ ಅಂತ ಯೋಚನೆ ಮಾಡ್ತಾರೆ. ಕೊನೆ ನೋಡೋ ಇದು ಹಂತ ಹಂತವಾಗಿ ನಡೆದ ಕವಿಗೋಷ್ಠಿ. ಮೊದಲ ಬಾರಿಯಿಂದ ಬರ್ತಾ ಇದ್ದಾರೆ. 3 ಹಂತಗಳಲ್ಲಿ ಕವಿಗೋಷ್ಠಿ ನಡೆದು ಬಹಳ ಯಶಸ್ವಿಯಾಯಿತು. ಹಾಗೆ ಆ ಇಂಥ ಕವಿಗಳಿಗೆ ಮತ್ತೊಮ್ಮೆ ಹೇಳೋದೇನಂತಂದ್ರೆ ಸ್ವಲ್ಪ ಅಧ್ಯಯನ ಬೇಕು. ಈಗ ನಾನು ಕೂಡ ಹೇಳಿದ್ವಿ, ಅಧ್ಯಯನದಿಂದ ನಿಮ್ಮ ಕವಿತೆಗಳನ್ನು ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡೋಕ್ಕೆ ಸಾಧ್ಯ ಇದೆ. ನಾನೆಲ್ಲರಿಗೂ ಓದಲೇಬೇಕಂತ ಹೇಳೋದು ನಮ್ಮ ವೀರ ನಾಯಕರ ಪುಸ್ತಕ ಕನ್ನಡದಲ್ಲಿ ಹನಿಗೌರವರು ಅಂತ ಅವರು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಮಾಡಿದ ಒಂದು ಉಪನ್ಯಾಸ ಚಿಕ್ಕ ಪುಸ್ತಕ ರೂಪದಲ್ಲಿ ಬಂದಿದೆ. ತಾವೆಲ್ಲ ದಯವಿಟ್ಟು ಅದನ್ನು ಓದಿದ್ರೆ ಸಾಕು. ಯಾಕಂದ್ರೆ ಎಲ್ಲ ನಮ್ಮ ಹನಿಗೌರವರ ಪರಂಪರೆಯಿಂದ ನಿಮಗೆ ಒಂದು ಜನ್ಮದಲ್ಲಿ ಓದಕ್ಕೆ ಸಾಕಾಗಲಿಲ್ಲ. ಯಾಕಂದ್ರೆ ಅದು ಲ್ಯಾಟಿನ್ ಭಾಷೆಯಲ್ಲಿ ಶುರುವಾಯಿತು ಹನಿಗವನ ಅಂತ ಹೇಳಿದ್ದಾರೆ. ಒಂದು ಗೋರಿನಿಂದ ಬರೀತಾ ಇರೋದು ಎಪಿಗ್ರಾಮ್ಸ್ ಅಂತ. ಹನಿಗವನಗಳ ಮೂಲ ಅಲ್ಲಿರ್ತದೆ. ಒಬ್ಬನ ಹೆಂಡತಿ ಸತ್ತೋಗಿರ್ತಾಳೆ, ಅವನು ಗೋರಿ ಮೇಲೆ 2 ಸಾಲು ಬರೆದಿದ್ದಾನೆ. ಇಲ್ಲಿ ಮಲಗಿದ್ದಾಳೆ ನನ್ನ ಕಾಂತೆ, ಇಲ್ಲಿ ಮಲಗಿದ್ದಾಳೆ ನನ್ನ ಕಾಂತೆ, ಅವಳಿಗೀಗ ನಿಶ್ಚಿಂತೆ ನನಗೂ ಅಂತೆ. ಅವಳು ಎಷ್ಟು ಸೊಗಸಾಗಿ ಬಂದ ನೋಡಿ. ಇದು ಹನಿಗವನ ಅಂತ ಅವನು ಇಂಗ್ಲಿಷ್ನಲ್ಲಿ ಬರೆದಿದ್ದಾನೆ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು. ಹೀಗೆ ಬಹಳ ದೀರ್ಘವಾದ ಅದನ್ನೆಲ್ಲ ಓದಕ್ಕೆ ಸಾಧ್ಯ ಇಲ್ಲ. ಆದರೆ ಇಂಥ ಪುಸ್ತಕಗಳು ಇರ್ತಾರೆ, ಅವರು ನಮಗೆ ಅದನ್ನು ಒದಗಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾ, ಮತ್ತು ನಮ್ಮ ಒಂದೆರಡು ನಮ್ಮ ಕೇಂದ್ರ ಸಾಹಿತ್ಯ ಪರಿಷತ್ತಿನ
ಅರಸರವರು ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಅವರು ಇನ್ನು ಯಶಸ್ವಿಯಾಗಿಲ್ಲ. ಏನಂತಂದ್ರೆ ನಮ್ಮ ಅಕಾಡೆಮಿಕ್ ವಲಯದಿಂದ ಈ ಹನಿಗವನಗಳಿಗೆ ಸಿಗಬೇಕಾದ ಮಾನ್ಯತೆ ಸಿಗ್ತಾ ಇಲ್ಲ, ಜನರಲ್ಲಿ ಸಿಗ್ತಾ ಇದೆ, ಜನರ ಹೃದಯದಲ್ಲಿ ಸ್ಥಾನ ಸಿಕ್ಕಿದೆ. ಆದರೆ ಅಕಾಡೆಮಿಕ್ ವಲಯದಲ್ಲಿ ನಮಗೆ ಕವಿಗಳಿಗೆ ಚುಟುಕು ಕವಿಗಳಿಗೆ ಆ ಒಂದು ಸಿಗಬೇಕಾದ ಮರ್ಯಾದೆ ಇನ್ನೂ ಸಿಕ್ಕೇ ಇಲ್ಲ. ಒಂದು ಕಾಲದಲ್ಲಿ ಆಯಿತು, ಶಾಸ್ತ್ರಿ ಮರಳಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ ಮೊತ್ತ ಮೊದಲ ಹನಿಗವನ ಗೋಷ್ಠಿ, ಪ್ರತ್ಯೇಕ ಹನಿಗವನಕ್ಕೊಂದು ಪ್ರತ್ಯೇಕ ಗೋಷ್ಠಿ ಶಾಸ್ತ್ರಿ ಮರಳಯ್ಯನವರಿದ್ದಾಗ ನಡೆಯಿತು. ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವ ಒಂದು ಅವಕಾಶ ಕೂಡ ನನಗೆ ಸಿಕ್ಕಿತ್ತು. ನಂತರ ಇನ್ನೊಂದು ಸಾರಿ ಚುಟುಕು ಕವಿಗೋಷ್ಠಿಯನ್ನು ಮಾಡಿದ್ರು. ಆದರೆ ನಮ್ಮ ತಲುಪೋರು ಅವರು ದಕ್ಷಿಣ ಕನ್ನಡದಲ್ಲಿ ಅವರು ಕೂಡ ನನ್ನನ್ನು ಹೇಳಿದ್ರು, ನೀವೇ ಅಧ್ಯಕ್ಷತೆ ಮಾಡಿ. ನಾನು ಹೇಳಿದೆ, ಹನಿಗವನ ಗೋಷ್ಠಿಗೆ ನಮಗೆ ಅಧ್ಯಕ್ಷ ಆಗಿದೆ ಅಂತ ಹೇಳಿ, ಪರವಾಗಿಲ್ಲ ಇಲ್ಲಿ ಚುಟುಕು ಕವಿಗೋಷ್ಠಿ ನೀವೇ ಆಗಿ ಅಂತ ಹೇಳಿ. ಹೀಗಾಗಿ ನನಗೆ ಬೋನಸ್ ರೂಪದಲ್ಲಿ 2 ಸಾರಿ ಅವಕಾಶ ಸಿಕ್ಕಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಹನಿಗವನ ಗೋಷ್ಠಿ, ಚುಟುಕು ಗೋಷ್ಠಿ ನಾಪತ್ತೆಯಾಗಿದೆ ಸಾಹಿತ್ಯ ಪರಿಷತ್ತಿನಿಂದ. ಯಾಕೆ ಅವರಿಗೆ ಹನಿಗವನ ಬಗ್ಗೆ ಕೋಪವನ್ನು ಗೊತ್ತಿಲ್ಲ. ಪುನಃ ಒಂದು ಹನಿಗವನಗಳಿಗೆ ಅಖಿಲ ಭಾರತ ಗೋಷ್ಠಿಗಳಲ್ಲೂ ಕೂಡ ಸ್ಥಾನ ಸಿಗಬೇಕು ಅಂತ ಮತ್ತು ಈ ಬಗ್ಗೆ ನಮ್ಮ ಎಲ್ಲ ಚುಟುಕು ಪರಿಷತ್ತಿನ ಕಾರ್ಯಕರ್ತರು ಒತ್ತಾಯವನ್ನು ತರಬೇಕು. ಹಾಗೆ ಅಕಾಡೆಮಿಯ ಕಾರ್ಯಕ್ರಮಗಳಲ್ಲಿ ಕೂಡ ಕವಿಗೋಷ್ಠಿಗಳಲ್ಲಿ ಹನಿಗವನ ಯಾರಾದ್ರೂ ಓದಿದ್ರೆ ಅದು ಕೇವಲ ಸ್ವಲ್ಪ ಕೀಳಾಗಿ ನೋಡ್ತಾರೆ. ಏನೋ ತಮಾಷೆಗೆ ಹನಿಗವನ ಓದಬಾರ್ದು ಅಂತ ಕೂಡ ಹೇಳ್ತಾರೆ. ಬಹುಶಃ ನಾನು ಹನಿಗವನವನ್ನೇ ಬರ್ಕೊಂಡಿದ್ದೆ ಬಹುಶಃ ನನಗೆ ಸಾಹಿತ್ಯ ವಲಯದಲ್ಲಿ ಇವತ್ತು ಸಿಗ್ತಾ ಇರುವ ಒಂದು ಗೌರವಗಳು ಸಿಗ್ತಾ ಇರಲಿಲ್ಲ. ನಾನು ಹನಿಗವನಗಳ ಜೊತೆ ಗದ್ಯ ಕವಿತೆಗಳನ್ನು ಬರೆದೆ, ನಾಟಕಗಳನ್ನು ಬರೆದೆ, ಅಂಕಣಗಳನ್ನು ಬರೆದೆ. ಹೀಗಾಗಿ ನಾನು ಎರಡೂ ವಲಯದಲ್ಲಿ ಆ ಕಡೆ ಎರಡೂ ಕಡೆ ನನಗೆ ಒಳ್ಳೆಯ ನಿಂತಸ್ತಿ ಇದೆ. ಮುಂದಿನ ಗೋಷ್ಠಿಗಳು ಕರೀತಾರೆ, ಹನಿಗವನಗಳ ಕಾರ್ಯಕ್ರಮಗಳು ಕರೀತಾರೆ. ಆದರೆ ನಮ್ಮಲ್ಲಿ ಅನೇಕರು ಬರೇ ಹನಿಗವನಗಳನ್ನ ಬರೀತಾ ಇರೋದನ್ನು ನಾನು ನೋಡಿದ್ದೀನಿ. ರವಿಶಂಕರ್ ಕೂಡ ಅದೇ ಮಾತಾಡಿದ್ರು. ಹಾಗೆ ಮಾತಾಡಿದ್ರೆ ನಮ್ಮ ಪ್ರತಿಭೆ ಕೂಡ ಪೂರ್ತಿಯಾಗಿ ಹೊರಬರೋದಿಲ್ಲ ಮತ್ತು ನಮ್ಮ ಸಾಹಿತ್ಯ ಪ್ರಪಂಚ ಸ್ವಲ್ಪ ಅಸ್ಪಷ್ಟನಾಗಿ ನೋಡುತ್ತೆ. ಇದಕ್ಕೂ ಸ್ವಲ್ಪ ಕಾಲ ಬರಬೇಕು. ಹಾಗಾಗಿ ನಾವು ಎರಡೂ ರೀತಿಯ ಪ್ರಯತ್ನಗಳನ್ನು ಮಾಡುವ. ಒಳ್ಳೆಯ ಸಾಹಿತ್ಯ ಯಾವ ರೂಪದಲ್ಲಿ ಇರಲಿ ಅದಕ್ಕೆ ಮನ್ನಣೆ ಸಿಗಬೇಕು ಮತ್ತು ನಮ್ಮ ಹನಿಗವಿಗಳು, ಚುಟುಕು ಸಾಹಿತಿಗಳು ಮುಖ್ಯವಾಹಿನಿಗೆ ಬರಬೇಕು. ಅದಕ್ಕೆ ನಿಮ್ಮ ಪ್ರಯತ್ನವೂ ಇರಬೇಕು ಮತ್ತು ಪರಿಷತ್ತಿನ ಬೆಂಬಲವೂ ಇರಬೇಕು ಅಂತ ಹೇಳ್ತಾ, ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಈ ಸಮ್ಮೇಳನವನ್ನು ಸಂಘಟಿಸಿದಿರಿ. ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಶುರುವಾಗಿದೆ. ಈಗ ಹೆಚ್ಚು ಕಡಿಮೆ ಸರಿಯಾದ ಸಮಯಕ್ಕೆ ಮುಕ್ತಾಯ ಆಗ್ತಾ ಬಂದಿದೆ ಮತ್ತು ವೈಯಕ್ತಿಕವಾಗಿ ನಾನು ತಮಗೆಲ್ಲ ಆಭಾರಿಯಾಗಿದೆ. ಯಾಕಂದ್ರೆ ಮಂಗಳೂರಿಗೆ ನನಗೂ ಬಹುಶಃ ಬಹಳ ಹಳೆಯ ನೆನಪು. ನಾನು ಕೆಲಸಕ್ಕೆ ಸೇರಿದ್ದು ಮಂಗಳೂರಿನಲ್ಲಿ 1980 ಇಸ್ವಿಯಲ್ಲಿ. ನನ್ನ ಮೊದಲ ಕೃತಿ ಅಚ್ಚಾಗಿದ್ದು, ಪ್ರಕಟವಾಗಿದ್ದು ಮಂಗಳೂರಿನಲ್ಲಿ. ನನ್ನ ಬ್ಯಾಂಕ್ ಜೀವನದ ಬಹುಪಾಲು ಕಾಲವನ್ನು ನಾನು ಕಳೆದದ್ದು ಮಂಗಳೂರಿನಲ್ಲಿ. ಮಂಗಳೂರಲ್ಲಿ 4 ಬಾರಿ ನಾನು ಕೆಲಸ ಮಾಡಿದ್ದೀನಿ. 2ನೇ ಸಾರಿ ನಾನು ವರ್ಗಾವಾಗ ಕಲ್ಪೂರು ಒಂದು ಬೀಳ್ಕೊಡುಗೆ ಮಾಡಿದ್ದು, ನಿಮಗೆ ಬರೋ ಬೇಡ ಅಂತ. ಆಗ ಮತ್ತೆ 2ನೇ ವರ್ಷಕ್ಕೆ ನಾನು ವಾಪಸ್ ಮಂಗಳೂರಿಗೆ ಬಂದೆ ಮತ್ತು ನನ್ನ ಒಂದು ವೃತ್ತಿ ಜೀವನದ ಕೊನೆಯ ಹಂತವನ್ನು ಕೂಡ ನನಗೆ ಕಳೆಯುವಾಗ ಮಂಗಳೂರಿನಲ್ಲೇ ಕಳೆಯುವ ಅವಕಾಶ ನನಗೆ ಸಿಕ್ಕಿದೆ. ಇನ್ನೊಂದು 16 ತಿಂಗಳಲ್ಲಿ ನಾನು ಮಂಗಳೂರಿನಲ್ಲಿ ಬಹುಶಃ ನಿವೃತ್ತಿ ಹೊಂದುತ್ತೇನೆ. ಅಂತ ಒಂದು ಸಂದರ್ಭದಲ್ಲಿ ಮಂಗಳೂರಿನ ಅಧಿದೇವತೆ ಮಂಗಳಾದೇವಿ ಸನ್ನಿಧಾನದಲ್ಲಿ ಮತ್ತೊಮ್ಮೆ ನನಗೆ ಬಹಳ ನನ್ನ ಯೋಗ್ಯತೆ ಮೀರಿದ ಗೌರವವನ್ನ, ಪ್ರೀತಿಯನ್ನು ತಾವೆಲ್ಲರೂ ಕೋರಿದ್ದೀರಿ. ನನಗೆ ಬೇರಾದ ಅಧಿಗ ನಾಯಕರು, ರವಿಶಂಕರ್, ಆಮೇಲೆ ಅರೆಹೊಳೆ ಸದಾಶಿವ, ಅದಕ್ಕೆ ಅನೇಕರನ್ನ ನಾನಿಲ್ಲಿ ಇವತ್ತು ಇಡೀ ದಿನ ಜೊತೆಗೆ ಕಳೆಯುವ ಒಂದು ಸಂತೋಷ ನನಗೆ ಸಿಕ್ಕಿತು. ನಿಮ್ಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.